ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. PUC ಮಾಡಿರೋವಂಥವರಿಗೆ ಒಂದು ಜಾಬ್ ಕಾಲ್ ಆಗಿದೆ. 3440 ಜಾಬ್ಗಳಿಗೆ ಕಾಲನ್ನು ಮಾಡಿದ್ದಾರೆ. PUC ಅಥವಾ 12th ಮಾಡಿರೋವಂಥವ್ರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಸಂಬಳ ಬಂದು 21,000 ರೂಪಾಯಿ ಸಂಬಳ ಇರುತ್ತೆ. ಬೇಸಿಕ್ ಪೇನೇ 21,000 ರೂಪಾಯಿ ಇರುತ್ತೆ. ಅದ್ರ ಜೊತೆಗೆ ಆ್ಯಡ್ ಆಗಿ ಒಂದು 30,000ಕ್ಕಿಂತ ಜಾಸ್ತಿ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಇದು ಬಂದು ರೈಲ್ವೇಸ್ ಜಾಬು. ರೈಲ್ವೇಸ್ನ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಇರುತ್ತೆ. ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ NTPC ಅಂದರೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಜಾಬ್ಗಳು ಇದಾಗಿರುತ್ತೆ. ಸದ್ಯ ಇವಾಗ ಟೋಟಲ್ ಬಂದು 3445 NTPC ಜಾಬ್ಗಳಿಗೆ ಕಾಲಾಗಿದೆ. ಅಫಿಷಿಯಲ್ ನೋಟಿಫಿಕೇಷನ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಹಾಗೆ ಅರ್ಜಿ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕು ಕೂಡ ಬಿಡುಗಡೆ ಮಾಡಿದ್ದಾರೆ. ಕಂಡೀಷನ್ಸ್ ಏನೇನಿದೆ, ಈ ವಯಸ್ಸು ಎಷ್ಟಾಗಿರಬೇಕು, ಅರ್ಜಿನ ಹಾಕೋದು ಹೇಗೆ, ಪ್ರತಿಯೊಂದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆಗಲೇ ಹೇಳ್ದಂಗೆ ಅಪ್ಲೈ ಮಾಡೋದಕ್ಕೆ ಲಿಂಕ್ ಕೂಡ ಓಪನ್ ಆಗಿದೆ. ಸೊ PUC ಮಾಡಿರೋವಂಥವ್ರು, ಆಸಕ್ತಿ ಇರೋರು ಅಪ್ಲೈ ಮಾಡ್ಬೋದು. ಟೋಟಲ್ ಬಂದು 3445 ಜಾಬು. ಪ್ಲೇಸ್ಮೆಂಟ್ ಬಂದು ಆಲ್ ಓವರ್ ಇಂಡಿಯಾ ಇರುತ್ತೆ. ಕರ್ನಾಟಕದಲ್ಲೂ ಕೂಡ ಪ್ಲೇಸ್ಮೆಂಟ್ ಇರುತ್ತೆ. ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನು ಆಗಲೇ ಹೇಳ್ದಂಗೆ PUC ಅಥವಾ 12th ತತ್ಸಮಾನ ಏನಿರುತ್ತೆ ಅವರು ಅಪ್ಲೈಯನ್ನು ಮಾಡಬಹುದಾಗಿದೆ. ಟೋಟಲ್ ಬಂದು 3445 ಜಾಬ್ಗಳು. ಅದರಲ್ಲಿ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕು 2022 ಜಾಬ್ಗಳಿಗೆ ಕಾಲಾಗಿದೆ. ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಜಾಬ್ಗೆ 990 ಜಾಬ್ಗಳು ಕಾಲಾಗಿದೆ. ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇದಕ್ಕೆ 361 ಜಾಬ್ಗಳಿಗೆ ಕಾಲಾಗಿದೆ. ಟ್ರೈನ್ ಕ್ಲರ್ಕ್ಗೆ 72 ಜಾಬ್ಗಳಿಗೆ ಕಾಲಾಗಿದೆ. ಇನ್ನು ಸಂಬಳದ ವಿಚಾರಕ್ಕೆ ಬರೋದಾದರೆ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕು 2022 ಏನು ಜಾಬ್ ಕಾಲ್ ಮಾಡಿದ್ದಾರೆ ಅವರಿಗೆ 21,700 ರೂಪಾಯಿ ಬೇಸಿಕ್ ಪೇನೇ ಆಗಿರುತ್ತೆ. ಇದ್ರ ಜೊತೆಗೆ ಆ್ಯಡ್ ಆಗಿ 30,000ಕ್ಕಿಂತ ಹೆಚ್ಚಿಗೆ ಸಂಬಳ ಬರುತ್ತೆ. ಇನ್ನು ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇವರು ಕೂಡ ಬೇಸಿಕ್ ಪೇ 19,900 ರೂಪಾಯಿ ಬೇಸಿಕ್ ಪೇನೇ ಆಗಿರುತ್ತೆ. ಇನ್ನು ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಜಾಬ್ಗೆ ಬೇಸಿಕ್ ಪೇ 19,900 ರೂಪಾಯಿ ಆಗಿರುತ್ತೆ. ಇದಕ್ಕೆಲ್ಲಕ್ಕೂ ಕೂಡ ಬೇಸಿಕ್ ಪೇ ಜೊತೆಗೆ ಆ್ಯಡ್ ಆಗಿ ಸಂಬಳ ಜಾಸ್ತಿ ಬರುತ್ತೆ. ಇನ್ನು ಟ್ರೈನ್ ಕ್ಲರ್ಕ್ಗೆ ಬೇಸಿಕ್ ಪೇ ಬಂದು 19,000 ರೂಪಾಯಿ ಆಗಿರುತ್ತೆ. ಇನ್ನು ಅರ್ಜಿ ಹಾಕೋದಕ್ಕೆ ಡೇಟ್ ಬಂದು 21/9/2024 ಅಂದರೆ ಈ ಸೆಪ್ಟೆಂಬರ್ 21ನೇ ತಾರೀಕು 2 ದಿನದ ಹಿಂದೆ ಲಿಂಕ್ ಓಪನ್ ಆಗಿದೆ. ಲಾಸ್ಟ್ ಡೇಟ್ ಬಂದು ನೆಕ್ಸ್ಟ್ ತಿಂಗಳು ಅಕ್ಟೋಬರ್ 20ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಇನ್ನು ಅರ್ಜಿ ಶುಲ್ಕವನ್ನು ಪಾವತಿ ಮಾಡೋದಕ್ಕೆ 22/10/2024 ಲಾಸ್ಟ್ ಡೇಟ್ ಇರುತ್ತೆ. ಇದು ಒಂದು ಅರ್ಜಿ ಶುಲ್ಕವನ್ನು ಕಟ್ಟಿ ನೀವೊಂದು ಅರ್ಜಿಯನ್ನು ಹಾಕಬೇಕಾಗುತ್ತೆ. ಸೊ ಆಸಕ್ತಿ ಇರುವಂಥವ್ರು ಖಂಡಿತ ನಾನು ಇದನ್ನು ಸೀರಿಯಸ್ ಆಗಿ ತಗೋತೀನಿ ಅನ್ನೋರು ಮಾತ್ರ ಅರ್ಜಿನ ಹಾಕಿ, ಅಂದರೆ ಫೀಸನ್ನು ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಪ್ಲಿಕೇಶನ್ ತಿದ್ದುಪಡಿ, ಏನಾದ್ರು ಅಪ್ಲಿಕೇಶನ್ ಹಾಕುವಾಗ ತಪ್ಪಾಗಿದ್ದರೆ ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಅಕ್ಟೋಬರ್ 23/10/2024 1/11/2024 ಟೈಮ್ ನಿಮಗೆ ಇರುತ್ತೆ. ಇನ್ನು ವಯಸ್ಸಿನ ವಿಚಾರಕ್ಕೆ ಬಂದರೆ, ವಯಸ್ಸಿನ ಅರ್ಹತೆಯ ವಿಚಾರಕ್ಕೆ ಬಂದರೆ 1/1/2025 ಅಂದರೆ ಮುಂದಿನ ವರ್ಷ 1/1/2025ಕ್ಕೆ ಕನಿಷ್ಠ 18 ವರ್ಷ ಕಂಪ್ಲೀಟ್ ಆಗಬೇಕು. ಈಗ 17 ಸಮಥಿಂಗ್ ಇದ್ದರೂ ಪರವಾಗಿಲ್ಲ. 1/1/2025ಕ್ಕೆ ನಿಮಗೆ 18 ವರ್ಷ ಕಂಪ್ಲೀಟ್ ಆಗಬೇಕಾಗತ್ತೆ. ಇನ್ನು 1/1/2025ಕ್ಕೆ ಮುಂದಿನ ವರ್ಷ ಜನವರಿ 1ನೇ ತಾರೀಕಿಗೆ 33 ವರ್ಷ ಮೀರಬಾರ್ದು. ಇನ್ನು ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. OBC ಅವರಿಗೆ 3 ವರ್ಷ ನಿಮಗೆ ಏಜ್ ಕನ್ಸೆಷನ್ ಸಿಗುತ್ತೆ. SC ST ಮತ್ತು ಕ್ಯಾಟಗರಿ 1 ಅವರಿಗೆ 5 ವರ್ಷ ವಯಸ್ಸಿನ ಸಡಿಲಿಕೆ ನಿಮಗೆ ಸಿಗುತ್ತೆ. ಇನ್ನು ಇದನ್ನು ಬಿಟ್ಟರೆ ಫೀಸ್ ವಿಚಾರಕ್ಕೆ ಬರೋದಾದರೆ ಜನರಲ್ ಅವರಿಗೆ ಮತ್ತು OBC ಅವರಿಗೆ ಅಪ್ಲಿಕೇಶನ್ ಫೀಸ್ ಬಂದು 500 ರೂಪಾಯಿ ಇರುತ್ತೆ. SC ST ಮತ್ತು ಮಾಜಿ ಸೈನಿಕರು, PWD ಮತ್ತು ಮಹಿಳೆಯರಿಗೆ, ಹೆಣ್ಮಕ್ಳಿಗೆ ಮತ್ತು ಟ್ರಾನ್ಸ್ಜೆಂಡರ್ಗೆ, EWS ಅವರಿಗೆ 250 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಶುಲ್ಕ ಇರುತ್ತೆ. ಇನ್ನು ಸಂಬಳ ಬಂದು ಆಗಲೇ ಹೇಳ್ದಂಗೆ 19,000 ಬೇಸಿಕ್ ಪೇ ಆಗಿರುತ್ತೆ. 19,000 ರೂಪಾಯಿಂದ 1,12,400 ರೂಪಾಯಿವರೆಗೂ ನಿಮಗೆ ಸಂಬಳ ಸಿಗ್ತಾ ಹೋಗುತ್ತೆ. ಇನ್ನು ಅರ್ಜಿಯನ್ನು ಹಾಕೋದಕ್ಕೆ ಲಿಂಕ್ ಬಂದು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಡ್ತೀನಿ. ಆ ಲಿಂಕ್ RRBದು ಅಥವಾ rrbnc.gov.in ಈ ಒಂದು ವೆಬ್ಸೈಟ್ಗೆ ಹೋದರೆ ಸಾಕು. ನಿಮಗೆ CEN 06/2024 ಅಂತ NTPC ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ ಅಂತ ಇರುತ್ತೆ. ಆ ಒಂದು ಲಿಂಕ್ಗೆ ಹೋದರೆ ನೀವು ಅಪ್ಲೈಯನ್ನು ಮಾಡ್ಬೋದು. ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಲಿಂಕನ್ನು ಹಾಕಿರ್ತೀನಿ. ಆ ಲಿಂಕ್ಗೆ ಹೋದರೆ ನೀವು ಆ ಒಂದು ಲಿಂಕಿಗೆ ಹೋದರೆ ನಿಮಗೆ ಈ ರೀತಿಯಾದಂಥ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಬಂದು ಇಲ್ಲಿ ಫಸ್ಟ್ ನೋಟಿಫಿಕೇಷನ್ ಇದೆಯಲ್ಲ, ಇದು CEN 06/2024 NTPC ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ ಅಂತ ಇದೆಯಲ್ಲ, ಈ ಒಂದು ಇದರಲ್ಲಿ ಕ್ಲಿಕ್ ಹಿಯರ್ ಫಾರ್ ಇಂಗ್ಲೀಷ್ ಅಂತ ಇದೆಯಲ್ಲ, ಇದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಡೀಟೇಲ್ಡ್ ನೋಟಿಫಿಕೇಷನ್ ಇರುತ್ತೆ. ಅದನ್ನು ನೀವು ನೀಟಾಗಿ ಓದ್ಕೊಳ್ಳಿ. ಒಂದು ಸೆಕೆಂಡ್ ತೋರಿಸ್ತೀನಿ ನಿಮಗೆ. ಡೀಟೇಲ್ ನೋಟಿಫಿಕೇಷನ್ ಈ ರೀತಿ ಇರುತ್ತೆ. ಇದನ್ನು ನೀವು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀಟಾಗಿ ಓದ್ಕೊಳ್ಳಿ. ಫುಲ್ ನೋಟಿಫಿಕೇಷನನ್ನು ಒಂದು ಸತಿ ಇಲ್ಲ ಅಂದ್ರೂ 2 ಸತಿ ಓದ್ಕೊಳ್ಳಿ. ಓದ್ಕೊಂಡ ನಂತರ ನೀವು ಅರ್ಜಿಯನ್ನು ಹಾಕಬೇಕಾದ್ರೆ ಇಲ್ಲಿದೆ ನೋಡಿ, ಕ್ಲಿಕ್ ಹಿಯರ್ ಟು ಅಪ್ಲೈ ಫಾರ್ CEN 06/2024 ಅಂತ ಇದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ.
ಸೊ PUC ಮಾಡಿರೋವಂಥವ್ರು, ಆಸಕ್ತಿ ಇರೋರು, ರೈಲ್ವೇಸ್ ಜಾಬ್ಗಳ ಮೇಲೆ ಆಸಕ್ತಿ ಇರೋವಂಥವ್ರು ಅರ್ಜಿಯನ್ನು ಹಾಕ್ಬೋದಾಗಿದೆ. ಇದಿಷ್ಟು ಇವತ್ತಿನ ವಿಡಿಯೋ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.